ಹಾಸನ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಮುಂದುವರಿತಾ ಇದೆ. ನೈಋತ್ಯ ಮುಂಗಾರಿನ ಆರ್ಭಟಕ್ಕೆ ಗುಡ್ಡ ಕುಸಿತದ ಆತಂಕ ಸ್ಥಳೀಯ ಭಾಗದಲ್ಲಿ ನಿರ್ಮಾಣ ಆಗಿದೆ. ಭಾರೀ ಮಳೆಗೆ ಆನೆಮಹಲ್ ಬಳಿ ಭೂಕುಸಿತ ಆಗಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮಣ್ಣು ಕುಸಿತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಈಗ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಅಂತ ಅನಿಸ್ಬೇಕು. ಆ ಥರದ ವಾತಾವರಣ ನಿರ್ಮಾಣ ಆಗಿದೆ. ಮಣ್ಣಿನ ಜೊತೆಗೆ ಗಿಡ ಮರಗಳು ಮೇಲ್ಗಡೆ ಏನೇನು ಯಾವ್ಯಾವ ಮರಗಳಿದ್ವೋ ಅವೆಲ್ಲವೂ ಕೂಡ ಬುಡ ಸಮೇತ ಬರ್ತಾ ಇದೆ. ಮಳೆ ಹೀಗೆ ಮುಂದುವರೆದ್ರೆ ವಾಹನ ಸಂಚಾರ ಇಲ್ಲಿ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಆತಂಕದಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಪ್ರಮುಖವಾಗಿ ಸಕಲೇಶಪುರದ ಅರೇಹಳ್ಳಿ ಗ್ಯಾಸ್ ಗೌಡೌನ್ ಹತ್ರ ಕೂಡ ಇದೇ ಪರಿಸ್ಥಿತಿ ಇದೆ. ಆನೆಮಹಲ್ ಹತ್ರ ಲಾಸ್ಟ್ ಟೈಮ್ ಕೂಡ ಗುಡ್ಡ ಕುಸಿತಿತ್ತು. ಈ ಬಾರಿ ಕೂಡ ಗುಡ್ಡ ಕುಸಿತ ಆಗಿದೆ. ವಾಹನ ಸಂಚಾರಕ್ಕೆ ಅಡಚಣೆ ಎಲ್ಲಾಗತ್ತೆ ಅನ್ನೋದು ಆತಂಕ. ಆಮೇಲೆ ಚಾರ್ಮಾಡಿ ಮತ್ತು ಆಗುಂಬೆ ಘಾಟ್ಗಿಂತ ಹೆಚ್ಚಾಗಿ ಈ ಘಾಟನ್ನು ಕಮರ್ಷಿಯಲ್ ಪರ್ಪೋಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಮಂಗಳೂರಿನ ಬಂದರಿಗೆ ಬಂದಿಳಿಯುವಂತಹ ಗೂಡ್ಸ್ ಎಲ್ಲ ಬೆಂಗಳೂರಿಗೆ ಬರಬೇಕಾದ್ರೆ ಇದೇ ರಸ್ತೆ ಮೂಲಕನೇ ಬರೋದು. ಸೊ ಇಲ್ಲೇನಾದರೂ ಸಮಸ್ಯೆ ಆದರೆ ಸಮಸ್ಯೆ ಇನ್ನೆಷ್ಟು ಹೆಚ್ಚಾಗುತ್ತೇನೋ ಆತಂಕ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಎಲ್ಲೆಲ್ಲಿ ಈ ಆತಂಕ ಕಂಟಿನ್ಯೂ ಆಗ್ತಾ ಇದೆ? ಜಿಲ್ಲಾಡಳಿತ ಏನು ಹೇಳುತ್ತೆ? ಕಳೆದ ವರ್ಷನೂ ಇದೇ ಪರಿಸ್ಥಿತಿ, ಈ ವರ್ಷ ಒಂಚೂರು ಸುಧಾರಿಸಿಲ್ಲ ಅಂತ. ಮಮತಾ, ಏನು ಸಕಲೇಶಪುರ ಭಾಗದಲ್ಲಿ ಮಳೆ ಮುಂದುವರೆದಿದೆ, ಅಲ್ಲದೆ ಹಲವು ಅನಾಹುತಗಳು ಸಹ ಸೃಷ್ಟಿಯಾಗ್ತಿದೆ. ಯಾಕೆಂದರೆ ಬಿರುಗಾಳಿ ಸಹಿತ ಮಳೆ ಸುರಿತಾ ಇದರಿಂದ ಆನೆಮಹಲ್ ಬಳಿ ಏನು ಮಣ್ಣು ಕುಸಿತ ಹೋಯಿತು ಅದನ್ನು ಈಗ ಸದ್ಯ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ವಾಹನವನ್ನು ತಡೆದು ಮಣ್ಣನ್ನು ತೆರವು ಮಾಡಲಾಗಿದೆ. ಈಗ ಅಲ್ಲಿ ವಾಹನಗಳು ಸುಗಮವಾಗಿ ಸಂಚಾರವಾಗ್ತಿದೆ. ಮತ್ತೊಂದೆಡೆ ಬೇಲೂರು ಅರಣ್ಯ ರಸ್ತೆಯಲ್ಲಿರ್ತಕ್ಕಂತಹ ಏನು ನಾವು ಈ ದೃಶ್ಯದಲ್ಲಿ ನೇರವಾಗಿ ಗಮನಿಸ್ಬೋದು, ಗುಡ್ಡ ಕುಸಿದು ಆ ಮಣ್ಣು ಕೆಸರಿನೊಂದಿಗೆ ಈಗ ರಸ್ತೆಗೆ ಬರ್ತಾ ಇದೆ. ಆ ಕೆಸರು ರಸ್ತೆಗೆ ಬರ್ತಾ ಇದರಿಂದ ಕೆಲ ಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿತ್ತು. ಅಲ್ಲದೆ ಅದರ ಕೆಳಭಾಗದಲ್ಲಿ ಸಾಕಷ್ಟು ವಾಸದ ಮನೆಗಳಿವೆ. ಆ ಮನೆಗಳಿಗೂ ಸಹ ಮಣ್ಣು ಕೆಸರು ಎಲ್ಲವೂ ಸಹ ತುಂಬ್ತಾ ಇದೆ. ಏನು ಬೇಲೂರು ಹರಳ್ಳಿ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸ್ತವೆ. ಮಳೆ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಮತ್ತೆ ಮಣ್ಣು ಕುಸಿತವಾಗ್ತಾ ಇದೆ. ಆ ಮಣ್ಣು ಕುಸಿದು ಏನು ನೀರು ಹೋಗ್ಲಿಕ್ಕೆ ಚರಂಡಿಯನ್ನು ತೆಗೆದರೂ ಅದು ಸಹ ಭರ್ತಿಯಾಗಿ ಈಗ ವಾಸದ ಮನೆಗಳಿಗೂ ಸಹ ಮಣ್ಣು ಹಾಗೂ ನೀರು ನುಗ್ತಾ ಇದೆ. ಈಗ ನಮ್ಮ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರ ಮನೆಗೂ ಸಹ ಮಣ್ಣು ಹಾಗೂ ನೀರು ತುಂಬಿದೆ. ಅವ್ರನ್ನ ಈಗ ಮಾತಾಡ್ಸೋಣ. ಅಮ್ಮ, ಹೇಳಿ, ಯಾವಾಗ ನಿಮಗೆ ಈ ಮಣ್ಣು ಮನೆ ಒಳಗೆ ನುಗ್ಗಿ ಬರ್ತಾ ಇದೆ? ಸರ್, ಮನೆ ಒಳಗಡೆ ಮಣ್ಣು ನುಗ್ಗಿ ಸರ್, ನೀರೆಲ್ಲ ಬಂದು ರಾತ್ರಿ ಇಡೀ ನಾವು ಖಾಲಿ ಮಾಡೋದ್ರಲ್ಲೇ ಆಗಿದೆ ಸರ್. ಇಷ್ಟವರೆಗೂ ನಾವು 4 ವರ್ಷದಿಂದ ಇಲ್ಲಿದ್ದೀವಿ, ಮೇಲ್ಗಡೆ ಬಾಡಿಗೆ ಮನೇಲಿದ್ದೀವಿ. 4 ವರ್ಷದಿಂದ ಈ ಥರ ಒಂದು ಸ್ಥಿತಿ ಇರಲಿಲ್ಲ ನಮಗೆ. ಈ ಮೇಲ್ಗಡೆ ಲೇಔಟ್ ಮಾಡೋದ್ರಿಂದ ನಮಗೆ ಅದನ್ನ ಮಣ್ಣು ಮತ್ತು ನೀರೆಲ್ಲ ನುಗ್ತಾ ಇದೆ ಸರ್. ಮನೆ ಒಳಗಡೆ ಎಲ್ಲ ನುಗ್ಗಿ ತುಂಬ ಅವಾಂತರ ಮಾಡಿದೆ. ಬೆಳಿಗ್ಗೆವರೆಗೂ ನಾವು ಜೀವನ ಕೈಯಲ್ಲಿ ಇಟ್ಕೊಂಡೆ ನಾವು ಇದ್ವಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಮಲೆನಾಡು ಅಂತಂದರೆ ಒಂದು ಸಮೃದ್ಧಿಯ ನಾಡು ಅಂತ ಹೇಳ್ತಾರೆ. ಆದರೆ ಈ ಮಲೆನಾಡನ್ನು ಮಳೆಗಾಲದಲ್ಲಿ ಬಿಟ್ಟೋಗೋ ಪರಿಸ್ಥಿತಿ ಇದೆ ಸರ್ ನಮಗೆಲ್ಲ. ಯಾಕೆಂತಂದರೆ ಅಷ್ಟು ಅವಾಂತರ ಆಗ್ತಿದೆ. ಮಣ್ಣು ನೋಡಿ ಸರ್ ಯಾವ ಥರ ಕುಸ್ತಿದೆ ಅಂತ, ತುಂಬ ಕುಸ್ತಿದೆ. ಏನು ಮಾಡಬೇಕು ಇದಕ್ಕೆ? ಪುರಸಭೆಯವರು ಯಾರಾದರೂ ಬಂದು ಏನಾದರೂ ಒಂದು ಪರ್ಯಾಯ ಆದಿಲ್ಲದೆ ನಮ್ಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ನೀರು ಹೋಗೋಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಆದಷ್ಟು ಈ ಲೇಔಟ್ ಕಾಮಗಾರಿಗೆ ಪರ್ಮಿಷನ್ ಕೊಡಬಾರ್ದು. ಇಲ್ಲಿನ ಲೇಔಟ್ ಕಾಮಗಾರಿಗೆ ಪರ್ಮಿಷನ್ ಕೊಡಬಾರ್ದು ಸರ್. ಅದನ್ನೇ ನಾನು ಹೇಳೋದು ಫಸ್ಟ್. ಈ ಥರ ಕಾಮಗಾರಿಗೆ ಲೇಔಟ್ಗೆ ಅವರು ಸ್ವಲ್ಪ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಲೇಔಟ್ಗೆಲ್ಲ ಕಾಮಗಾರಿಗೆ ಅವ್ರಿಗೆಲ್ಲ ಇದು ಪರ್ಮಿಷನ್ ಕೊಟ್ಟು ನಮ್ಮ ಮನೆಯನ್ನ ಧ್ವಂಸ ಮಾಡ್ತಿದ್ದಾರೆ, ನಮ್ಮ ಜೀವನನೆಲ್ಲ ಧ್ವಂಸ ಮಾಡ್ತಿದ್ದಾರೆ ಸರ್. ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಅಳಲಾಗಿರುತ್ತೆ. ಇನ್ನು ಮಳೆ ಮುಂದುವರೆದ್ರೆ ಮತ್ತಷ್ಟು ಮಣ್ಣು ಕುಸಿಯುವ ಆತಂಕ ಎದುರಾಗಿ ಏನು ಭಯದಲ್ಲೇ ಜೀವವನ್ನು ಹಿಡಿದುಕೊಂಡು ನಾವು ಮನೆಯಲ್ಲಿ ವಾಸ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಸನ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆ ಮುಂದುವರಿತಾ ಇದೆ. ಗಾಳಿ ಮಳೆಗೆ ಕಾರಿನ ಮೇಲಿನೇ ಬೃಹತ್ ಮರವೊಂದು ಬಿದ್ದಿದೆ. ಈ ಥರದ ಘಟನೆ ನೆನೆ ಮೂಡಿಗೆರೆಯಲ್ಲೂ ಕೂಡ ಆಗಿತ್ತು. ಸಕಲೇಶಪುರದ ಹುಂಕರವಳ್ಳಿ ಗ್ರಾಮದ ಬಳಿ ಘಟನೆ ಆಗಿದೆ. ಕೂದಲೆಳೆ ಅಂತರದಲ್ಲಿ ಕಾರು ಚಾಲಕ ಕೂಡ ಪಾರಾಗಿದ್ದಾರೆ. ಮೇಲಿಂದ ಮೇಲೆ ಈ ಥರದ ಅಪಾಯಕಾರಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಸನ, ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಮರ ಬಿದ್ದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಅದು ಬಾನೆಟ್ ಮೇಲ್ ಬಿದ್ದಿದೆ. ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಇಷ್ಟೇ ಫೋರ್ಸ್ನಲ್ಲಿ ಏನಾದರೂ ಸ್ವಲ್ಪ ಹಿಂದಕ್ಕೆ ಏನಾದರೂ ಬಿದ್ದಿದ್ದರೆ ಗ್ಲಾಸ್ ಒಡೆಯೋದು, ಚುಚ್ಕೊಳ್ಳೋದು ಆ ಥರದ್ದು ಏನಾದರೂ ಆಗ್ತಾ ಇತ್ತು. ಬಟ್ ಈ ಅಪಾಯದಿಂದ ವಾಹನದಲ್ಲಿ ಇದ್ದಂತಹ ಚಾಲಕರಿಗೆ ಯಾವುದೇ ಗಾಯಗಳಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ವೆಹಿಕಲ್ ಡ್ಯಾಮೇಜ್ಗೆ ಒಳಗಾಗಿದೆ. ಹಾಸನ, ಸಕಲೇಶಪುರ ಇಲ್ಲೆಲ್ಲವೂ ನಿರಂತರವಾಗಿ ಇದೇ ಥರ ಮರ ಬೀಳೋದು, ಆಮೇಲೆ ಪ್ರಾಣಕ್ಕೆ ಸಂಚಕಾರ ಆಗೋದು. ನಿನ್ನೆ ಕೂಡ ಆಟೋ ಚಾಲಕರೊಬ್ಬರು ಇದೇ ರೀತಿ ಸಾವನ್ನಪ್ಪಿದ್ರು. ಈಗ ಮತ್ತೊಂದು ಕಾರಿನ ಮೇಲೂ ಕೂಡ ಮರ ಧಾರಾಶಾಹಿಯಾಗಿದೆ ತಿಳಿದು ಬರ್ತಾ ಇದೆ. ಇನ್ನೊಂದು 15ರಿಂದ 20 ದಿನ ಇದೇ ಥರದ ಸಿಚುವೇಶನ್ ನಮಗೆ ಕಾಣಿಸೋದಕ್ಕೆ ಸಿಗುತ್ತೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ.